ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಯಶಸ್ವಿನಿ ಯೋಜನೆಯ ಆರೋಗ್ಯ ಸೇವೆಗಳು ಮತ್ತು ಚಿಕಿತ್ಸಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಬೀರೇಂದ್ರರವರು, ಸಹಕಾರಿ ಸಂಘಗಳ ಉಪನಿಬಂಧಕರು, ಮೈಸೂರು ಜಿಲ್ಲೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಯಶಸ್ವಿನಿ ಯೋಜನೆಯ ಕುರಿತು, ಈ ಯೋಜನೆಯಿಂದ ಸಿಗುವಂಥ ಆರೋಗ್ಯ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಸರ್, ಬಹಳ ಸಂತೋಷ. ಈ ದಿನದ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಯಶಸ್ವಿನಿ ಆರೋಗ್ಯ ಸೇವೆಗಳ ಕುರಿತು, ಆ ಯೋಜನೆಯ ಒಂದಷ್ಟು ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಂದಿರುವಂಥದ್ದು ಬಹಳ ಖುಷಿಯ ವಿಚಾರ ಸರ್. ಸರ್, ಮೊದಲಿಗೆ ಈ ಯಶಸ್ವಿನಿ ಯೋಜನೆಯ ಪರಿಚಯ ಮತ್ತು ಅದರ ಗುರಿ ಉದ್ದೇಶಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್. ಎಲ್ಲ ಕೇಳುಗರಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ಸಹಕಾರ ಸಂಘ ಉಪನಿಬಂಧಕನಾದ ನಮ್ಮ ಕಡೆಯಿಂದ ನಮಸ್ಕಾರಗಳು. ಸೊ ಮೊದಲನೇದಾಗಿ ಈ ಒಂದು ಯಶಸ್ವಿನಿ ಯೋಜನೆ ಬಹಳಷ್ಟು ಒಂದು ವಿಶಿಷ್ಟವಾದಂತಹ ಒಂದು ಯೋಜನೆ. ಇದು ಯಾವುದೇ ರೀತಿಯಾದಂತಹ ಒಂದು ವಿಮಾ ಯೋಜನೆ ಆಗಿರೋದಿಲ್ಲ. ಬದಲಾಗಿ ಇದೊಂದು ಸ್ವಯಂ ನಿಧಿ ಯೋಜನೆಯಾಗಿದ್ದು ಸಹಕಾರ ಸಂಘಗಳ ಸದಸ್ಯರ ಒಂದು ಆರೋಗ್ಯ ರಕ್ಷಣಾ ಒಂದು ಯೋಜನೆಯಾಗಿದೆ. ಸೊ ಸಹಕಾರ ಸಂಘಗಳ ಸದಸ್ಯರು ನಿಗದಿತ ವಾರ್ಷಿಕ ವಂತಿಗೆಯನ್ನ ಪಾವತಿಸಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು. ಸೊ ರಾಜ್ಯ ಸರ್ಕಾರವು ಸಹಿತ ಈ ಒಂದು ಆಯವ್ಯಯದಲ್ಲಿ ಅನುದಾನವನ್ನ ಒದಗಿಸುವ ಮುಖಾಂತರ ಈ ಯೋಜನೆಯಲ್ಲಿ ಭಾಗವಹಿಸುತ್ತದೆ. ಅದೇ ರೀತಿಯಾಗಿ ಯಶಸ್ವಿನಿ ಒಂದು ಪ್ರೋಟೋಕಾಲ್ನಂತೆ ನಿಗದಿಪಡಿಸಿರುವಂತಹ ಒಂದು ಚಿಕಿತ್ಸೆಗಳ ಪ್ಯಾಕೇಜಿನ ಒಂದು ದರದ ಮಿತಿಗೊಳಪಟ್ಟು ಫಲಾನುಭವಿ ಮತ್ತು ಅವರ ಕುಟುಂಬಕ್ಕೆ ವಾರ್ಷಿಕವಾಗಿ ಗರಿಷ್ಠ 5 ಲಕ್ಷ ವೈದ್ಯಕೀಯ ಚಿಕಿತ್ಸಾ ವೆಚ್ಚದ ಮಿತಿಯೊಂದಿಗೆ ನಮ್ಮ ಒಂದು ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಈ ಒಂದು ಚಿಕಿತ್ಸೆಯನ್ನ ಪಡಲಿಕ್ಕೆ ಅವಕಾಶ ಇರುತ್ತೆ ಸರ್. ಸರ್, ಹಾಗಿದ್ರೆ ಈ ಯಶಸ್ವಿನಿ ಯೋಜನೆಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ್ಯಾವ ಅರ್ಹ ಫಲಾನುಭವಿಗಳು ಅರ್ಹತಾ ಮಾನದಂಡಗಳನ್ನು ಹೊಂದಿರಬೇಕಾಗುತ್ತೆ ಸರ್? ಈ ಯೋಜನೆಯ ಒಂದು ಸೌಲಭ್ಯವನ್ನ ಪಡಿಬೇಕಾದ್ರೆ ಮುಖ್ಯವಾಗಿ ಏನು ಅರ್ಹತಾ ಮಾನದಂಡಗಳಿದಾವಂದ್ರೆ, ನಮ್ಮ ಒಂದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959, ಕರ್ನಾಟಕ ಸೌಹಾರ್ದ ಸಹಕಾರಿಗಳ ಕಾಯ್ದೆ 1997 ಹಾಗೂ ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 2002 ರೀತ್ಯ ನೋಂದಾಯಿಸಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂತಹ ಯಾವುದೇ ಒಂದು ಸಹಕಾರ ಸಂಘದ ಅಥವಾ ಒಂದು ಸಹಕಾರ ಬ್ಯಾಂಕಿನ ಅಥವಾ ಸಹಕಾರ ಸ್ವಸಹಾಯ ಗುಂಪುಗಳ ಸದಸ್ಯರಾಗಿ 1 ತಿಂಗಳು ಪೂರ್ಣಗೊಂಡಿರುವಂತಹ ಸದಸ್ಯರು ಅಥವಾ ಯಾವುದೇ ಒಂದು ಸಹಕಾರ ಸಂಘದಲ್ಲಿ ಕನಿಷ್ಠ ಒಂದು 3 ವರ್ಷಗಳ ಸೇವೆಯನ್ನ ಪೂರ್ಣಗೊಳಿಸಿ ಮಾಸಿಕ 30,000 ಅಥವಾ ಅದಕ್ಕಿಂತ ಕಡಿಮೆ ವೇತನವನ್ನ ಪಡೆಯುವಂತಹ ಒಂದು ನೌಕರರು ಸಹಿತ ಈ ಯೋಜನೆಯ ಒಂದು ಸೌಲಭ್ಯವನ್ನು ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ ಸರ್. ಸರ್, ಹಾಗಿದ್ರೆ ಈ ಯೋಜನೆಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ನೋಂದಣಿ ಪ್ರಕ್ರಿಯೆಯನ್ನ ಎಲ್ಲಿ ಹೇಗೆ ಮಾಡಬೇಕಾಗುತ್ತೆ ಸರ್? ಹೇಗೆ ಅರ್ಜಿ ಸಲ್ಲಿಸೋ ನಿಟ್ಟಿನಲ್ಲಿ ಅಗತ್ಯ ದಾಖಲಾತಿಗಳು ಬೇಕಾಗುತ್ತೆ ಸರ್? ಈಗಾಗಲೇ ನಾನು ಹೇಳಿದಂತೆ ನಮ್ಮ ಒಂದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯಡಿ ನೋಂದಾಯಿತ ಆಗಿರ್ತಕ್ಕಂತಹ ಮತ್ತು ಸೌಹಾರ್ದ ಸಹಕಾರ ಸಂಘಗಳ ಕಾಯ್ದೆಯಡಿ ನೋಂದಾಯಿತ ಆಗಿರ್ತಕ್ಕಂತಹ ಮತ್ತು ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆಯಡಿ ನೋಂದಾಯಿತವಾಗಿರ್ತಕ್ಕಂತಹ ಯಾವುದೇ ಒಂದು ಸಹಕಾರ ಸಂಘಗಳಲ್ಲಿ ಅಥವಾ ಸಹಕಾರಿ ಬ್ಯಾಂಕ್ಗಳಲ್ಲಿ ಮತ್ತು ಸಹಕಾರಿ ಸ್ವಸಹಾಯ ಸಂಘಗಳಲ್ಲಿ ಸದಸ್ಯತ್ವವನ್ನು ಪಡೆದು 1 ತಿಂಗಳು ಪೂರ್ಣಗೊಂಡಿರ್ತಕ್ಕಂಥ ಸದಸ್ಯರು ಆ ಒಂದು ಸಹಕಾರ ಸಂಘಗಳಿಗೆ ಭೇಟಿಯಾಗಿ ಒಂದು ನಿಗದಿತ ದಾಖಲೆಗಳಿದಾವೆ. ಅವಿಭಕ್ತ ಕುಟುಂಬದವರಾದ್ರೆ ಒಂದು ರೇಷನ್ ಕಾರ್ಡ್ ಅನ್ನ ಕೊಡುವಂತದ್ದು, ಆಧಾರ್ ಕಾರ್ಡು, ಸೊ ಈ ತರ ಒಂದು ಸಣ್ಣ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀಡ್ಬಿಟ್ಟು ಆ ಸಹಕಾರ ಸಂಘಗಳಿಗೆ ಖುದ್ದಾಗಿ ಭೇಟಿ ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಸೊ ಅವರು ಈ ಒಂದು ಯೋಜನೆಯ ಫಲಾನುಭವಿಗಳಾಗ್ಲಿಕ್ಕೆ ಒಂದು ಸಾಧ್ಯ ಇದೆ ಸರ್. ಸರ್, ಹಾಗಿದ್ರೆ ಒಂದು ಕುಟುಂಬದಲ್ಲಿ ಎಷ್ಟು ಜನ ಈ ಯೋಜನೆ ಅಡಿಯಲ್ಲಿ ಸೌಲಭ್ಯನ ಪಡ್ಬೋದು? ಅದಕ್ಕೇನಾದ್ರೂ ವಯಸ್ಸಿನ ಮಿತಿ ಇದೆಯಾ ಸರ್? ಇಲ್ಲ, ವಯಸ್ಸಿನ ಮಿತಿ ಆತರ ಏನು ಇಲ್ಲ. ಬಟ್ ಈ ಒಂದು ಯೋಜನೆ ಅಡಿ ಒಂದು ಕುಟುಂಬ ಅಂದ್ರೆ 4 ಜನ ಸದಸ್ಯರಿರ್ತಕ್ಕಂಥ ಒಂದು ಇದು. ಸೊ ಆ ಪ್ರಧಾನ ಅರ್ಜಿದಾರರು ಯಾರಿರ್ತಾರೆ ಅವರು ತಂದೆ, ತಾಯಿ, ಮಕ್ಕಳು, ಗಂಡ, ಹೆಂಡತಿ, ಗಂಡು ಮಕ್ಕಳು, ಮದುವೆಯಾಗದ ಹೆಣ್ಣು ಮಕ್ಕಳು, ಸೊ ಮೊಮ್ಮಕ್ಕಳು, ಈ ರೀತಿಯಾಗಿ ಅದೇ ರೀತಿ ಒಂದು ವೇಳೆ ಸೊಸೆ ಏನಾದ್ರೂ ಪ್ರಧಾನ ಅರ್ಜಿದಾರರಾಗಿದ್ರಲ್ಲಿ ಅವರ ಗಂಡನ ತಂದೆ ತಾಯಿ ಅಥವಾ ಅರ್ಜಿದಾರರ ಅತ್ತೆ ಮತ್ತು ಮಾವರವರು
ಅದೇ ರೀತಿಯಾಗಿ ಆ ಒಂದು ಯಾರು ಮಹಿಳೆ ಪ್ರಧಾನ ಅರ್ಜಿದಾರರಾಗಿರ್ತಾರೆ, ಸೊ ಅವ್ರ ಮಕ್ಕಳು ಸಹಿತ ಈ ಒಂದು ಯೋಜನೆಯ ಕುಟುಂಬ ಅಂತಕ್ಕಂಥ ಒಂದು ವ್ಯಾಪ್ತಿಯೊಳಗೆ ಅವರೆಲ್ಲ ಬರ್ತಾರೆ ಸರ್. ಸರ್, ಹಾಗೆ ತಾವು ಹೇಳಿದಾಗೆ ಒಂದು ಯಾವುದಾದ್ರೂ ಸಹಕಾರ ಸಂಘದ ಮುಖಾಂತರ ಸದಸ್ಯತ್ವವನ್ನು ಪಡ್ಕೊಂಡು ಆ ಸಂಘದಲ್ಲಿ ಸಕ್ರಿಯರಾಗಿ 1 ತಿಂಗಳಾಗಿರ್ಬೋದು ಅಥವಾ ವರ್ಷಗಳ ಕಾಲ ಆ ಸಂಘದ ಸದಸ್ಯತ್ವವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಈ ಯೋಜನೆಗೆ ಒಂದು ಅರ್ಜಿ ಹಾಕೋ ನಿಟ್ಟಿನಲ್ಲಿ ಈ ಸೇವಾ ಸೌಲಭ್ಯಗಳನ್ನ ಪಡ್ಕೋಬೋದು ಅಂತ ಹೇಳಿದ್ರಿ ಸರ್. ಹಾಗಿದ್ರೆ ಸಂಘದ ಸದಸ್ಯತ್ವವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಆಗಿರ್ಬೋದು ಅಥವಾ ಈ ಯಶಸ್ವಿನಿ ಯೋಜನೆಗೆ ನೋಂದಣಿ ಆಗೋ ನಿಟ್ಟಿನಲ್ಲಿ ಆಗಿರ್ಬೋದು, ಪ್ರತ್ಯೇಕವಾಗಿ ಏನಾದರೂ ಸದಸ್ಯತ್ವ ಶುಲ್ಕ ಅಥವಾ ವಾರ್ಷಿಕ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಸರ್? ಈ ಒಂದು ಯಶಸ್ವಿನಿ ಯೋಜನೆ ಅಡಿ ವಾರ್ಷಿಕ ಸದಸ್ಯತ್ವ ಶುಲ್ಕವನ್ನ ಪಾವತಿಸಬೇಕಾಗುತ್ತೆ. ಗ್ರಾಮೀಣ ಭಾಗದ ಪ್ರದೇಶದಲ್ಲಿ ವಾಸಿಸತಕ್ಕಂಥವರು ಒಂದು ಕುಟುಂಬಕ್ಕೆ ಅಂದ್ರೆ 4 ಜನ ಸದಸ್ಯರಿಗೆ 500 ರೂಪಾಯಿ ವಂತಿಗೆಯನ್ನ ಪಾವತಿಸಬೇಕು. ಹೆಚ್ಚುವರಿ ಆಗಿರ್ತಕ್ಕಂಥ ಸದಸ್ಯರಿಗೆ ತಲಾ 100 ರೂಪಾಯಿ ಹೆಚ್ಚುವರಿ ವಂತಿಗೆಯನ್ನ ಪಾವತಿಸಬೇಕಾಗುತ್ತೆ ಗ್ರಾಮೀಣ ಭಾಗದಲ್ಲಿದ್ರೆ. ಅದೇ ರೀತಿ ಆ ಕುಟುಂಬದವರು ನಗರ ಪ್ರದೇಶದಲ್ಲಿ ಏನಾದ್ರು ವಾಸಿಸ್ತಾ ಇದ್ರೆ 4 ಜನ ಸದಸ್ಯರ ಒಂದು ಕುಟುಂಬಕ್ಕೆ 1000 ರೂಪಾಯಿ ವಂತಿಗೆಯನ್ನು ಹಾಗೂ ಹೆಚ್ಚುವರಿ ಸದಸ್ಯರಿಗೆ ತಲಾ 200 ರೂಪಾಯಿಗಳ ಹೆಚ್ಚುವರಿ ಒಂದು ಯಶಸ್ವಿನಿ ಸದಸ್ಯತ್ವದ ವಾರ್ಷಿಕ ಸದಸ್ಯತ್ವ ಶುಲ್ಕವನ್ನ ಅವರು ಪಾವತಿಸಬೇಕಾಗುತ್ತೆ ಸರ್. ಹಾಗೆಯೇ ಈ ಯೋಜನೆಗೆ ಅರ್ಜಿ ಹಾಕೋ ನಿಟ್ಟಿನಲ್ಲಿ ಆಗಿರ್ಬೋದು, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಥವಾ ಆ ಸಹಕಾರ ಸಂಘದ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸರ್? ನೇರವಾಗಿ ಇವರು ನಮ್ಮ ಸಹಕಾರ ಸಂಘಗಳಿಗೆ ಹೋಗಿ ಆ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸರ್. ಅಂದ್ರೆ ಯಾವುದೇ ರೀತಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ? ಇಲ್ಲ ಸರ್, ಅವಶ್ಯಕತೆ ಇಲ್ಲ ಸರ್ ಆತರ. ಸರ್, ಹಾಗಿದ್ರೆ ಈ ಯೋಜನೆ ಅಡಿಯಲ್ಲಿ ನೋಂದಣಿಯಾದಂಥ ಯೋಜನೆ ಅಡಿಯಲ್ಲಿ ಬರುವಂಥ ಕುಟುಂಬಕ್ಕೆ ಯಾವ್ಯಾವ ರೀತಿಯ ಶಸ್ತ್ರಚಿಕಿತ್ಸೆಗಳಿಗೆ ಅಥವಾ ಆರೋಗ್ಯ ಸೇವೆಗಳಿಗೆ ಸೌಲಭ್ಯವನ್ನು ಪಡ್ಕೋಬಹುದು ಸರ್? ನಮ್ಮ ಈ ಒಂದು ಯಶಸ್ವಿನಿ ಯೋಜನೆಯಡಿ ಯಶಸ್ವಿನಿ ಟ್ರಸ್ಟ್ ಗುರುತಿಸಿದಂತಹ 1650 ವಿವಿಧ ರೀತಿಯ ಚಿಕಿತ್ಸೆಗಳು ಹಾಗೂ 478 ICU ಚಿಕಿತ್ಸೆಗಳು ಒಳಗೊಂಡಂತೆ ಒಟ್ಟು 2128 ಶಸ್ತ್ರಚಿಕಿತ್ಸೆಗಳನ್ನ ಈ ಒಂದು ಯೋಜನೆಯ ವ್ಯಾಪ್ತಿಯಲ್ಲಿ ಬರ್ತವೆ ಸರ್. ಅದೇ ರೀತಿಯಾಗಿ ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಪ್ರಮುಖವಾಗಿ ಹೃದಯ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಮೂಳೆ ಆಗಿರ್ಬೋದು, ಕಿಡ್ನಿ, ಆಮೇಲೆ ಸ್ತ್ರೀ ರೋಗಕ್ಕೆ ಸಂಬಂಧಿಸಿದಂತಹ ಚಿಕಿತ್ಸೆಗಳು ಮತ್ತು ಕಣ್ಣಿನ ಸಂಬಂಧಪಟ್ಟಂತಹ ಚಿಕಿತ್ಸೆಗಳು, ನರರೋಗ ಮತ್ತು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಚಿಕಿತ್ಸೆಗಳು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಬರ್ತವೆ ಸರ್. ಸರ್, ಹಾಗೇನೆ ಈಗ ಯಾವುದೇ ಒಂದು ಕಾಯಿಲೆಯನ್ನು ಪತ್ತೆ ಹಚ್ಚಬೇಕು ಅಂದರೆ ಮೊದಲು ಯಾವುದೇ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಹೊರ ರೋಗಿಯಾಗಿ ಅವರು ಆಸ್ಪತ್ರೆಗೆ ಹೋಗ್ತಾರೆ. ಅದಾದ ನಂತರ ರೋಗವನ್ನು ಪತ್ತೆ ಹಚ್ಚೋ ನಿಟ್ಟಿನಲ್ಲಿ ರೋಗ ನಿರ್ಣಯ ಪರೀಕ್ಷೆಗಳು ಅಂದರೆ ಲ್ಯಾಬ್ ಪರೀಕ್ಷೆಗಳನ್ನು ಕೂಡ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಹೊರರೋಗಿ ಚಿಕಿತ್ಸೆ ಮತ್ತು ರೋಗ ನಿರ್ಣಯ ಪರೀಕ್ಷೆಗಳಿಗೂ ಕೂಡ ಈ ಯೋಜನೆಯಲ್ಲಿ ಉಚಿತವಾಗಿ ಸಿಗುತ್ತೆ ಸರ್. ಸರ್, ಹೊರ ರೋಗಿಗಳು ಸಹಿತ ಇದು ನಮ್ಮ ಒಂದು ಇದ್ರ ಪ್ರಕಾರ 25% ರಿಯಾಯಿತಿ ದರದಲ್ಲಿ ಅವರಿಗೆ ಒಂದು ಸೌಲಭ್ಯವನ್ನ ದೊರಕುತ್ತೆ ಸರ್ ಇಲ್ಲಿ. ಹಾಗೆ ರೋಗ ನಿರ್ಣಯ ಪರೀಕ್ಷೆಗಳು ಸರ್, ಲ್ಯಾಬ್ ಪರೀಕ್ಷೆಗಳು 25% ಸರ್ ಅದು ಕೂಡ. ಅಂದರೆ ಆ ಕಾಯಿಲೆಯನ್ನು ಪತ್ತೆ ಹಚ್ಚೋ ನಿಟ್ಟಿನಲ್ಲಿ ಹೊರರೋಗಿಯಾಗಿ ಹೋದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅದಕ್ಕೆ ತಕ್ಕಂಥ ಪರೀಕ್ಷೆಗಳನ್ನು ಮಾಡಿಸೋ ನಿಟ್ಟಿನಲ್ಲೂ ಕೂಡ 25% ರಿಯಾಯಿತಿಯನ್ನು ಕೊಡಲಾಗುತ್ತೆ ಆ ಚಿಕಿತ್ಸೆಗೆ. ಹೌದು ಸರ್, ಹೌದು ಸರ್, ಹೌದು. ಹಾಗೇನೆ ಸರ್, ಮತ್ತೊಂದು ಈ ತುರ್ತು ಪರಿಸ್ಥಿತಿಗಳು ಎದುರಾಗುತ್ತೆ ಸರ್ ಆ ಕುಟುಂಬಗಳಿಗೆ. ಯಾವುದಾದ್ರೂ ಅಪಘಾತ ಆಗಿರ್ಬೋದು, ಇನ್ನಿತರ ಅವಘಡಗಳ ಸಂದರ್ಭದಲ್ಲಿ ಆ ರೋಗಿಗಳಿಗೆ ಚಿಕಿತ್ಸೆ ಪಡೆಯುವಂಥ ವಿಧಾನ ಹೇಗಿರುತ್ತೆ ಸರ್ ಯೋಜನೆ ಅಡಿಯಲ್ಲಿ? ಈ ಯೋಜನೆ ಅಡಿ ತುರ್ತು ಪರಿಸ್ಥಿತಿಯಲ್ಲಿ ನೋಂದಣಿ ಆಗಿರ್ತಕ್ಕಂತಹ ಒಂದು ನೆಟ್ವರ್ಕ್ ಆಸ್ಪತ್ರೆಗಳಿಗೆ ಅವ್ರು ದಾಖಲಾಗಿಬಿಟ್ಟು ಚಿಕಿತ್ಸೆಯನ್ನ ಪಡಿಬಹುದು. ನಂತರ 24 ಗಂಟೆ ಒಳಗೆ ಅವ್ರು ಏನ್ ಪಡೆದಿರ್ತಾರೆ ಆ ಒಂದು ಯಶಸ್ವಿನಿ ಕಾರ್ಡ್ ಅನ್ನ ಆಸ್ಪತ್ರೆಗೆ ಅವರು ಹಾಜರುಪಡಿಸಬಹುದು ಸರ್. ಅಂದ್ರೆ ಯಾವುದೇ ರೀತಿಯ ಅಪಘಾತಗಳು ಮತ್ತು ಅವಘಡಗಳು ತುರ್ತು ಚಿಕಿತ್ಸೆಗೆ ಸಂಬಂಧಿಸಿದಂತೆ ತಕ್ಷಣ ಆಸ್ಪತ್ರೆಗೆ ತಾವು ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡು 24 ಗಂಟೆ ಒಳಗಡೆ ಬೇಕಾದಂಥ ದಾಖಲಾತಿಗಳನ್ನು ಆಸ್ಪತ್ರೆಗೆ ಸಲ್ಲಿಸಬೇಕಾಗುತ್ತೆ ಸರ್. ಎಸ್ ಸರ್, ಎಸ್ ಸರ್. ನಮ್ಮಲ್ಲಿ ಯಾವ ನೆಟ್ವರ್ಕ್ ಆಸ್ಪತ್ರೆಗಳಿರ್ತವೆ ಆ ಆಸ್ಪತ್ರೆಗಳಿಗೆ ಮಾತ್ರ ಈ ಒಂದು ಸೌಲಭ್ಯ ಇದಾಗುತ್ತೆ ಸರ್. ಸರ್, ಹಾಗೇನೆ ಪ್ರಮುಖವಾಗಿ ಯಾವೆಲ್ಲ ಆಸ್ಪತ್ರೆಗಳಲ್ಲಿ ಈ ಯಶಸ್ವಿನಿ ಕಾರ್ಡ್ ಬಳಸಿ ಚಿಕಿತ್ಸೆಯನ್ನು ಪಡೆಯಬಹುದು ಸರ್? ಅದರಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಪಾಲುದಾರಿಕೆ ಹೇಗಿದೆ ಸರ್? ಈ ಒಂದು ಯೋಜನೆ ಅಡಿಯಲ್ಲಿ ಯಶಸ್ವಿನಿ ಟ್ರಸ್ಟ್ ನಲ್ಲಿ ನೋಂದಾಯಿಸಿಕೊಂಡಿರುವಂತಹ ರಾಜ್ಯದ ಯಾವುದೇ ನೆಟ್ವರ್ಕ್ ಆಸ್ಪತ್ರೆಯಲ್ಲಿ ಸಾಮಾನ್ಯ ವಾರ್ಡ್ ನಲ್ಲಿ ನಿಗದಿಪಡಿಸಿದಂತಹ ಪ್ಯಾಕೇಜ್ ಮೊತ್ತದಲ್ಲಿ ಚಿಕಿತ್ಸೆಯನ್ನ ಉಚಿತವಾಗಿ ಪಡೆಯಬಹುದು ಸರ್. ಇಲ್ಲಿ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ 58 ನೆಟ್ವರ್ಕ್ ಆಸ್ಪತ್ರೆಗಳು ಈ ಒಂದು ಯೋಜನೆಯಡಿ ನೋಂದಣಿ ಮಾಡ್ಕೊಂಡಿದ್ದಾವೆ ಸರ್. ಈ 58 ಆಸ್ಪತ್ರೆಗಳಲ್ಲಿ ಸಹಿತ ಒಂದು ಯಶಸ್ವಿನಿ ಯೋಜನೆ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥ ಫಲಾನುಭವಿಗಳು ಆ ಚಿಕಿತ್ಸೆಯನ್ನು ಪಡಲಿಕ್ಕೆ ಅವಕಾಶ ಇದೆ. ಪ್ರಮುಖವಾಗಿ ಯಾವ್ಯಾವ ಆಸ್ಪತ್ರೆಗಳಿದೆ ಸರ್ ನಮ್ಮ ಜಿಲ್ಲೆಯಾದ್ಯಂತ? ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಅಮೃತ ಕೃಪಾ ಆಸ್ಪತ್ರೆ ಮರಟಿ ಕ್ಯಾತ್ನಹಳ್ಳಿ ಮೈಸೂರು, ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆ ಶಾರದಾ ದೇವಿ ನಗರ ಮೈಸೂರು, ಭಗವಾನ್ ಮಹಾವೀರ ದರ್ಶನ್ ಆಸ್ಪತ್ರೆ ಸಿದ್ದಲಿಂಗಪುರ ಮೈಸೂರು, ನಾಗರಾಜೇಗೌಡ ಮೆಮೋರಿಯಲ್ ಆಸ್ಪತ್ರೆ ಮೈಸೂರು, ವಿವೇಕಾನಂದ ಮೆಮೋರಿಯಲ್ ಆಸ್ಪತ್ರೆ ಮೈಸೂರು, ಹೀಗೆ ಇನ್ನೂ ಹಲವಾರು ಒಂದು ಪ್ರತಿಷ್ಠಿತ ಆಸ್ಪತ್ರೆಗಳು ಕೂಡ ಈ ಒಂದು ಯೋಜನೆಯಲ್ಲಿ ನಮ್ಮಲ್ಲಿ ನೋಂದಣಿಯನ್ನ ಮಾಡ್ಕೊಂಡಿದ್ದಾವೆ ಸರ್.
ಸರ್ ಹಾಗೆಯೇ ಈಗ ಪ್ರಮುಖವಾಗಿ ನಮ್ಮ ಈ ಎಚ್ ಡಿ ಕೋಟೆ ಮತ್ತು ಸರಗೂರು ಭಾಗದಲ್ಲಿ ಯಾವ್ಯಾವ ಆಸ್ಪತ್ರೆಯಲ್ಲಿ ಈ ಯೋಜನೆಯಲ್ಲಿ ನಾವು ಸೌಲಭ್ಯನ ಪಡ್ಕೋಬಹುದು ಸರ್? ಒಂದು ಭಾಗದಲ್ಲಿ ವಿವೇಕಾನಂದ ಆಸ್ಪತ್ರೆ ನಮ್ಮಲ್ಲಿ ನೋಂದಣಿಯಾಗಿದೆ ಸರ್. ಅಂದರೆ ನಮ್ಮ ಸರಗೂರಿನ ವಿವೇಕಾನಂದ ಆಸ್ಪತ್ರೆಯಲ್ಲೂ ಕೂಡ ಯಶಸ್ವಿನಿ ಯೋಜನೆಯನ್ನು ಪಡ್ಕೋಬಹುದು. ಎಸ್ ಸರ್. ಸರ್ ತಾಲೂಕು ಸರ್ಕಾರಿ ಸಮುದಾಯ ಕೇಂದ್ರಗಳಲ್ಲಿ ಇಲ್ಲ ಸರ್, ಇಲ್ಲ. ನಮ್ಮಲ್ಲಿ ಯಾವ ನೆಟ್ವರ್ಕ್ ಆಸ್ಪತ್ರೆಗಳು ನೋಂದಣಿ ಆಗಿರ್ತವೆ, ಸೊ ಅಂತ ಆಸ್ಪತ್ರೆಗಳಲ್ಲಿ ಮಾತ್ರ ಈ ಒಂದು ಚಿಕಿತ್ಸೆಯನ್ನು ಪಡಲಿಕ್ಕೆ ಅವಕಾಶ ಇದೆ ಸರ್. ಸರ್ ಹಾಗಿದ್ರೆ ಈ ಯೋಜನೆಯ ಅಡಿಯಲ್ಲಿ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಆರೋಗ್ಯ ಸೇವೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಆ ವ್ಯಕ್ತಿಗೆ ಈ ಯೋಜನೆಯ ಸೇವಾ ಸೌಲಭ್ಯ ನಗದು ರಹಿತ ಆಗಿರುತ್ತಾ ಸರ್, ಅಥವಾ ರೋಗಿ ತನ್ನ ಖರ್ಚು ವೆಚ್ಚಗಳನ್ನು ಪಾವತಿಸಿದ ನಂತರ ಅದು ಮರುಪಾವತಿಯನ್ನು ಆಗುತ್ತೆ ಸರ್? ಹೌದು ಸರ್, ಇದು ನಗದು ರಹಿತ ಚಿಕಿತ್ಸೆ ಇದೆ ಆಕ್ಚುಲಿ. ಸೊ 5 ಲಕ್ಷದ ಮಿತಿಯೊಳಗೆ ಪ್ಯಾಕೇಜ್ ಮೊತ್ತಕ್ಕನುಗುಣವಾಗಿ ಅವರು ಚಿಕಿತ್ಸೆಯನ್ನ ಉಚಿತವಾಗಿ ಪಡೆಯಬಹುದಾಗಿದೆ ಸರ್. ಅಂದರೆ ಮುಂಚಿತವಾಗಿ ಯಾವುದೇ ರೀತಿಯ ಖರ್ಚನ್ನು ಕೊಡುವಂಥ ಅವಶ್ಯಕತೆ ಇಲ್ಲ? ಇಲ್ಲ ಸರ್, ಇಲ್ಲ ಸರ್. ಸರ್ ಹಾಗೆ ಈಗ ತಾವು ಹೇಳಿದ್ರಿ ವಾರ್ಷಿಕವಾಗಿ 5 ಲಕ್ಷದ ಮಿತಿಯೊಳಗಡೆ ಆರೋಗ್ಯ ಸೇವೆಯನ್ನು ಅಥವಾ ಚಿಕಿತ್ಸೆಯನ್ನು ಪಡ್ಕೋಬಹುದು ಅಂತ ಹೇಳಿದ್ರಿ ಸರ್. ಸರ್ ಅದು ಕಾರ್ಡ್ನಲ್ಲಿ ನೋಂದಣಿ ಆಗಿರುವಂಥ ಪ್ರತಿಯೊಬ್ಬ ಸದಸ್ಯರಿಗೂ ಅದು ಅನ್ವಯ ಆಗುತ್ತಾ, ಅಥವಾ ಇಡೀ ಕುಟುಂಬ ಸೇರಿ 5 ಲಕ್ಷಕ್ಕೆ ಅನ್ವಯ ಆಗುತ್ತಾ ಸರ್? ಸರ್ ಇದು ಇಡೀ ಕುಟುಂಬ, ಒಂದು ಕುಟುಂಬಕ್ಕೆ 5 ಲಕ್ಷದ ಮಿತಿಗೆ ಒಳಪಟ್ಟಿದೆ ಸರ್ ಅದು. ಅಲ್ಲಿ 4 ಜನ ಇರಲಿ ಅಥವಾ 10 ಜನ ಇರಲಿ, ಅದು 5 ಲಕ್ಷದೊಳಗಡೆ ಮಿತಿಯೊಳಗಡೆ ಇರಬೇಕಾಗುತ್ತೆ. ಹೌದು ಸರ್, ಹೌದು ಸರ್, ಹೌದು. ಅದು 5 ಲಕ್ಷಕ್ಕಿಂತ ಮೀರ್ತು ಅಂತ ಬಂದಂಥ ಸಂದರ್ಭದಲ್ಲಿ ಆಗ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಾಗುತ್ತೆ ಸರ್? ಇಲ್ಲ, ಸರ್ಕಾರದಿಂದ 5 ಲಕ್ಷದವರೆಗೂ ಮಾತ್ರ ಮಿತಿ ಇದೆ ಸರ್. ಸೊ ನಮ್ಮಲ್ಲಿ ಇಲ್ಲಿವರೆಗೂ ಆತರ ಯಾವುದೇ ಬಂದಿಲ್ಲ. ಹೆಚ್ಚುವರಿ ಇದಾದಂತ ಒಂದು ಪ್ರಕರಣಗಳು ನಮ್ಮಲ್ಲಿ ಇಲ್ಲಿವರೆಗೂ ದಾಖಲಾಗಿಲ್ಲ ಸರ್. ಬಟ್ ಸರ್ಕಾರದಿಂದ ಮಾತ್ರ ಒಂದು ಕುಟುಂಬಕ್ಕೆ 5 ಲಕ್ಷದ ಮಿತಿಯನ್ನ ನಿಗದಿಪಡಿಸಿದೆ ಸರ್. ಅದಕ್ಕಿಂತ ಹೆಚ್ಚಿನ ಮಿತಿಯನ್ನು ಮೀರ್ತು ಅಂದರೆ ಕುಟುಂಬದವರೇ ಭರಿಸಬೇಕಾದಂಥ ಸಂದರ್ಭ ಬರ್ಬೋದಾ ಸರ್? ಹಾ ಸರ್, ಆತರ ಯಾವ್ದಾದ್ರು ಪ್ರಕರಣಗಳು ಕಂಡು ಬಂದ್ರೆ ನಾವು ಯಶಸ್ವಿನಿ ಟ್ರಸ್ಟ್ ನೊಂದಿಗೆ ಒಂದು ಸಂಪರ್ಕವನ್ನು ಮಾಡಿಕೊಂಡು ಅವರಿಗೆ ಲೆಟರ್ ಕರೆಸ್ಪಾಂಡೆನ್ಸಿ ನಾವು ಮಾಡ್ಬೇಕಾಗುತ್ತೆ. ಈಗ ಸರ್ ಸಾಮಾನ್ಯವಾಗಿ ಈಗ ಹೆರಿಗೆ ಸಂದರ್ಭ ಆಗಿರ್ಬೋದು, ಇನ್ನಿತರ ಶಸ್ತ್ರಚಿಕಿತ್ಸೆಯನ್ನು ದಿನಾಂಕ ಮುಂಚಿತವಾಗಿಯೇ ಆಸ್ಪತ್ರೆಗಳಲ್ಲಿ ಗೊತ್ತುಪಡಿಸಿರ್ತಾರೆ ಸರ್. ಆ ನಿಟ್ಟಿನಲ್ಲಿ ಈ ಯೋಜನೆ ಮುಖಾಂತರ ಆ ಸೌಲಭ್ಯವನ್ನು ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮುಂಚಿತವಾಗಿ ನಾವು ಆ ಆಸ್ಪತ್ರೆಗೆ ಹೋಗಿ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಇಂಥ ದಿನಾಂಕದಂದು ನಾವು ಶಸ್ತ್ರಚಿಕಿತ್ಸೆಯನ್ನು ಪಡ್ಕೋತೀವಿ ಅಂತ ಮುಂಚಿತವಾಗಿ ಮಾಹಿತಿಯನ್ನು ಕೊಡಬೇಕಾಗುತ್ತಾ? ಅದೇ ಈಗ ಉದಾಹರಣೆಗೆ ಒಂದು ಕಣ್ಣಿನ ರೆಟಿನಾ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರುತ್ತೆ. ಸೊ ಅಂತವರು ಆ ಹಾಸ್ಪಿಟಲ್ಗಳಲ್ಲಿ ಕೆಲವೊಂದ್ಸಲ ಏನಾಗಿರುತ್ತೆ, ವಾರ್ಡ್ಗಳು ಲಭ್ಯ ಇರೋದಿಲ್ಲ ಅಥವಾ ಡಾಕ್ಟರ್ಗಳು ಲಭ್ಯ ಇರೋದಿಲ್ಲ. ಅಂತವರು ಸೊ ಮುಂಚಿತವಾಗಿನೇ ಕೆಲವೊಂದು ಸಂದರ್ಭಗಳಲ್ಲಿ ಸೊ ವೈದ್ಯರನ್ನ ಅಥವಾ ಆಸ್ಪತ್ರೆಯನ್ನ ಸಂಪರ್ಕಿಸ್ಬಿಟ್ಟು ಮುಂಚಿತವಾಗಿನೇ ಅವರು ಯಾವ ದಿನಾಂಕದಂದು ನಾವು ಚಿಕಿತ್ಸೆಗೆ ಬರ್ಬೋದು ಅಂತ ಹೇಳಿ ಅವರು ಡೇಟ್ ತಗೊಂಡು ಇದು ಮಾಡ್ಬೋದು ಸರ್, ತೊಂದರೆ ಇಲ್ಲ. ಸರ್ ಹಾಗಿದ್ರೆ ಈಗ ಯಾವುದೇ ರೀತಿಯ ಒಂದು ತುರ್ತು ಪರಿಸ್ಥಿತಿ ಆದಂಥ ಸಂದರ್ಭದಲ್ಲಿ ಆ ರೋಗಿಯನ್ನು ಈ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಬರುವಂಥ ಯಾವುದಾದ್ರು ಒಂದು ಆಸ್ಪತ್ರೆಗೆ ಕೊಂಡೊಯ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದಾದ್ರು ಒಂದು ವ್ಯವಸ್ಥೆಯ ಒಂದು ಲೋಪದೋಷದಿಂದ ಆಗಿರ್ಬೋದು, ಇನ್ಯಾವುದಾರ ವೈದ್ಯರ ಕೊರತೆಯಿಂದ ಆಗಿರ್ಬೋದು, ಆ ಆಸ್ಪತ್ರೆಯಲ್ಲಿ ಆ ರೋಗಿಗೆ ಚಿಕಿತ್ಸೆಯನ್ನು ಕೊಡಲು ನಿರಾಕರಿಸಿದರೆ ಅಥವಾ ಹೆಚ್ಚುವರಿ ಹಣವನ್ನು ಕೇಳಿದಿರೋಂಥ ಸಂದರ್ಭದಲ್ಲಿ ದೂರು ದಾಖಲಿಸಲಿಕ್ಕೆ ಆ ವ್ಯಕ್ತಿಗೆ ಏನಾದರೂ ಅವಕಾಶಗಳಿದೆಯಾ ಸರ್? ಖಂಡಿತ ಇದೆ ಸರ್. ಸೊ ಆತರ ಏನಾದರೂ ಆಸ್ಪತ್ರೆಗಳ ಕಡೆಯಿಂದ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ನಿರಾಕರಿಸಿದ್ರೆ ನೋಂದಾಯಿತ ನಮ್ಮ ನೆಟ್ವರ್ಕ್ ಆಸ್ಪತ್ರೆಗಳು ಅಥವಾ ಹೆಚ್ಚುವರಿಯಾಗಿ ಅವ್ರು ಏನೋ ದುಡ್ಡನ್ನ ಬೇಡಿಕೆ ಏನಾದ್ರು ಇಟ್ಟರೆ ಸೊ ಅವರು ನಮ್ಮ ಒಂದು ಸರ್ಕಾರ, ಈಗ ಮೈಸೂರು ಜಿಲ್ಲೆಯಲ್ಲಿ 2 ನಮ್ಮ ಡಿಸ್ಟ್ರಿಕ್ಟ್ ಆಫೀಸ್ ಇದೆ, 2 ಸಹಾಯಕ ನಿಬಂಧಕರ ಕಚೇರಿಗಳಿವೆ. ಒಂದು ಸಹಕಾರ ಸಂಘ ಸಹಾಯಕ ನಿಬಂಧಕರ ಕಚೇರಿ ಹುಣಸೂರು, ಇನ್ನೊಂದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಮೈಸೂರು. ಅದೇ ರೀತಿಯಾಗಿ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ ಮೈಸೂರು. ಹಾಗೂ ನಮ್ಮ ತಾಲೂಕುಗಳಲ್ಲಿ CDO ಆಫೀಸ್ಗಳು ಕೂಡ ಇದಾವೆ. ಸೊ ಸಂಬಂಧಪಟ್ಟಂತಹ ಯಾರು ಫಲಾನುಭವಿಗಳಿಗೆ ತೊಂದರೆ ಆಗಿರುತ್ತೆ ಅಂತವರು ನೇರವಾಗಿ ನಮ್ಮ ಇಲಾಖಾ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಬಹುದು ಸರ್. ಅದಕ್ಕೇನಾದರೂ ದೂರವಾಣಿ ಸಂಖ್ಯೆ ಅಥವಾ ಸಹಾಯವಾಣಿ ಇದೆಯಾ ಸರ್? ಸರ್ ಅದಕ್ಕೆ ಸಹಾಯವಾಣಿ ಸಂಖ್ಯೆ ಇದೆ, ಯಶಸ್ವಿನಿ ಟ್ರಸ್ಟ್ ಕಡೆಯಿಂದ ಸಹಾಯವಾಣಿ ಮಾಡಿದ್ದಾರೆ. ಬಟ್ ಇವರು ನೇರವಾಗಿನೇ ನಮ್ಮ ಕಚೇರಿಗಳಿಗೆ ಕೂಡ ದೂರನ್ನ ಅವರು ದಾಖಲಿಸಬಹುದು ಸರ್. ಅಂದರೆ ಲಿಖಿತವಾಗಿಯೇ ಕಚೇರಿಗೆ ದೂರು ಸಲ್ಲಿಸೋ ಮುಖಾಂತರ ಅಗತ್ಯ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅವಕಾಶ ಇದೆ ಸರ್. ಎಸ್ ಸರ್, ಎಸ್ ಸರ್. ಹಾಗಿದ್ರೆ ಈಗ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಈ ಆರೋಗ್ಯ ಸೇವೆ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಶಸ್ತ್ರಚಿಕಿತ್ಸೆ ವೆಚ್ಚ ಮತ್ತು ಇದರ ಜೊತೆಗೆ ಔಷಧಿ ವೆಚ್ಚವನ್ನು ಕೂಡ ಈ ಯೋಜನೆ ಅಡಿಯಲ್ಲೇ ಭರಿಸಲಾಗುತ್ತೆ ಸರ್? ಈ ಯೋಜನೆಯಡಿ ಶಸ್ತ್ರಚಿಕಿತ್ಸೆಯ ನಂತರದ ಔಷಧಿಗಳ ವೆಚ್ಚವನ್ನ ಫಲಾನುಭವಿಗಳು ಭರಿಸಬೇಕಾಗುತ್ತೆ ಸರ್. ಅಂದ್ರೆ ಶಸ್ತ್ರಚಿಕಿತ್ಸೆಗೆ ಅಗತ್ಯ ಇರುವಂತ ಔಷಧಿಗಳನ್ನು ಮಾತ್ರ ಈ ಯೋಜನೆಯಲ್ಲಿ ಬಳಸಲಾಗುತ್ತೆ? ಹೌದು ಸರ್, ಹೌದು. ಶಸ್ತ್ರಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಬೇಕಾದಂತ ಔಷಧಿಗಳ ವೆಚ್ಚವನ್ನ ಈ ಯೋಜನೆಯಲ್ಲಿ ಪಡೆಯಬಹುದು. ಬಟ್ ಶಸ್ತ್ರಚಿಕಿತ್ಸೆ ಮುಗಿದ ನಂತರ ನೀಡತಕ್ಕಂತ ಔಷಧಿಗಳ ವೆಚ್ಚವನ್ನ ಫಲಾನುಭವಿಗಳು ತಾವೇ ಭರಿಸಬೇಕಾಗುತ್ತೆ ಸರ್. ಹಾಗಿದ್ರೆ ಇವಾಗ ಕಳೆದ ಜನವರಿ ತಿಂಗಳಿನಿಂದ ಮಾರ್ಚ್ನ ತಿಂಗಳವರೆಗೆ ಹೊಸದಾಗಿ ಯಶಸ್ವಿನಿ ಕಾರ್ಡನ್ನು ಮಾಡಿಸ್ಲಿಕ್ಕಾಗಿರ್ಬೋದು ಅಥವಾ
ಇರೋಂಥ ಕಾರ್ಡನ್ನು ರಿನ್ಯೂವಲ್ ಮಾಡಿಸ್ಲಿಕ್ಕೆ ಆಗಿರ್ಬೋದು ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಸರ್. ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಹೌದು ಸರ್. ಈಗ ಈ ವರ್ಷದಿಂದ 2025-26ನೇ ಸಾಲಿಗೆ ಈ ಯೋಜನೆಯನ್ನ 3/1/2026ರಿಂದ ಪ್ರಾರಂಭಿಸಿದ್ದಾರೆ. ಈ ಯೋಜನೆಯಡಿ ನೋಂದಣಿ ಮಾಡಿಸ್ಲಿಕ್ಕೆ 31/3/2026ರವರೆಗೆ ಅವಕಾಶ ಇದೆ ಸರ್. ಸೊ ಇಲ್ಲಿ ನೋಂದಾಯಿಸಿರ್ತಕ್ಕಂಥ ಸದಸ್ಯರಿಗೆ ನಾವು 1/4/26ರಿಂದ ಒಂದು ಕಾರ್ಡ್ಗಳನ್ನ ಕೊಡುವಂತ ವ್ಯವಸ್ಥೆ ಆಗುತ್ತೆ. ಅವರು 1/4/26ರಿಂದ 31/3/27ರವರೆಗೆ ಅವರು ಚಿಕಿತ್ಸೆಯನ್ನ ಈ ಒಂದು ಯೋಜನೆ ಈ ವರ್ಷ ನೋಂದಾಯಿಸಿರ್ತಕ್ಕಂಥ ಸದಸ್ಯರು ಆ ಒಂದು ಸೌಲಭ್ಯವನ್ನ ಪಡೆಯಬಹುದು. ಅದೇ ರೀತಿಯಾಗಿ ಈ ಯೋಜನೆಯಡಿ SC/ST ಸದಸ್ಯರಿಗೆ ಉಚಿತವಾಗಿದೆ ಸರ್. ಈ ಒಂದು ಯೋಜನೆಯಡಿ ಅವರು ಉಚಿತವಾಗಿ ಈ ಒಂದು ಯೋಜನೆಯಡಿ ಸದಸ್ಯತ್ವವನ್ನು ನೋಂದಾಯಿಸಿಬಿಟ್ಟು ಅವರಿಗೆ ಯಾವುದೇ ರೀತಿಯಾಗಿ ಈ ಯೋಜನೆ ಅವರಿಗೆ ಫೀಸ್ ಇರಲ್ಲ ಸರ್. ಶುಲ್ಕ ಇರೋದಿಲ್ಲ ಸರ್ ಅವ್ರಿಗೆ. ಅಂದ್ರೆ ಈಗ ಹೊಸದಾಗಿ ಈ ಕಾರ್ಡನ್ನ ಮಾಡಿಸ್ಲಿಕ್ಕೆ ಬರ್ಸುವಂತ ವೆಚ್ಚಕ್ಕಾಗಿರ್ಬೋದು ಸರ್, ಅದನ್ನ ಮತ್ತೆ ರಿನ್ಯೂವಲ್ ಮಾಡಿಸ್ಲಿಕ್ಕೆ ಇರುವಂತ ವೆಚ್ಚ ಆಗಿರ್ಬೋದು, ಏನಾದ್ರು ವ್ಯತ್ಯಾಸ ಇದೆಯಾ ಸರ್, ಇಲ್ಲ ಅಷ್ಟೇ ಇದೆಯಾ ಸರ್? ಇಲ್ಲ ಸರ್, ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ಅಷ್ಟೇ ಸರ್. ಅದು SC/ST ವರ್ಗದವರಿಗೆ ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಸಹಾಯಧನವನ್ನ ನೀಡುವ ಮುಖಾಂತರ ಅವರ ಒಂದು ವಾರ್ಷಿಕ ಸದಸ್ಯತ್ವದ ವಂತಿಗೆಯನ್ನ ಸರ್ಕಾರವೇ ಭರಿಸುತ್ತೆ ಸರ್ ಅವರಿಗೆ. ಅದೇ ರೀತಿಯಾಗಿ ಅವರು ಒಂದು ಸಲ ನೋಂದಣಿ ಮಾಡಿದ್ರೆ ಅವರಿಗೆ 3 ವರ್ಷಗಳ ಅವರಿಗೆ ಆ ಒಂದು ಕಾರ್ಡ್ ಅನ್ನ ವಿತರಿಸಲಾಗುತ್ತೆ ಸರ್ ಅವರಿಗೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವರ್ಗದವರಿಗೆ. ಸೊ ಅವರು 3 ವರ್ಷದವರೆಗೂ ಒಂದೇ ಕಾರ್ಡ್ ಅನ್ನ ಯೂಸ್ ಮಾಡಬಹುದು. 3 ವರ್ಷದ ನಂತರ ಪುನಃ ಅವರು ರಿನ್ಯೂವಲ್ ಮಾಡಬೇಕು. ಸೊ ಆಗಲೂ ಸಹಿತ ಅವರಿಗೆ ಯಾವುದೇ ರೀತಿಯಾದಂತಹ ಶುಲ್ಕವನ್ನ ಅವರು ಭರಿಸುವಂತಹ ಅವಶ್ಯಕತೆ ಇರುವುದಿಲ್ಲ ಸರ್. ಹಾಗಿದ್ರೆ ಈಗ ಪ್ರಸ್ತುತವಾಗಿ ಇರುವಂತ ಆರೋಗ್ಯ ಸೇವೆಗಳು ಮತ್ತು ಶಸ್ತ್ರಚಿಕಿತ್ಸೆಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಯೋಜನೆಗೆ ಇನ್ನೂ ಹೆಚ್ಚಿನ ಯಾವ್ಯಾವ ಶಸ್ತ್ರಚಿಕಿತ್ಸೆಗಳನ್ನ ಸೇರಿಸುವಂತ ಯೋಜನೆ ಏನಾದ್ರೂ ಇದೆಯಾ ಸರ್? ಅದು ಜನರ ಬೇಡಿಕೆಗಳಿಗೆ ಅನುಗುಣವಾಗಿ ಸರ್ಕಾರ ಹಂತದಲ್ಲಿ ಅದನ್ನ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಸರ್. ಅದು ಪ್ರಸ್ತುತವಾಗಿ ಯಾವುದೇ ರೀತಿಯ ಹೆಚ್ಚುವರಿ ಕಾಯಿಲೆಗಳನ್ನ ಸೇರಿಸಲಿಕ್ಕೆ ಯಾವುದೇ ರೀತಿಯ ಯೋಜನೆ ಇಲ್ಲ ಸರ್? ಇಲ್ಲ ಸರ್, ಈ ಸದ್ಯ ಇಲ್ಲ. ಅಂದರೆ ಆ ಜನರ ಅಗತ್ಯ ಬೇಡಿಕೆ ಆಗಿರ್ಬೋದು ಮತ್ತು ಇನ್ಯಾವುದೇ ರೀತಿಯ ಮಾರಣಾಂತಿಕ ಕಾಯಿಲೆಗಳು ಅಥವಾ ಶಸ್ತ್ರಚಿಕಿತ್ಸೆ ಜನರಲ್ಲಿ ಕಂಡು ಬರ್ತಿದ್ದಂಥ ಸಂದರ್ಭದಲ್ಲಿ ತದನಂತರ ಯೋಜನೆಗೆ ಸೇರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ. ಹೌದು, ಸರ್ಕಾರದ ಮಟ್ಟದಲ್ಲಿ ಜನರ ಬೇಡಿಕೆಗಳನುಗುಣವಾಗಿ ಇದನ್ನ ಕ್ರಮ ಕೈಗೊಳ್ಳಲಾಗುತ್ತೆ. ಹಾಂ ಸರ್. ಹಾಗಿದ್ರೆ ಈ ಯಶಸ್ವಿನಿ ಯೋಜನೆ ಮತ್ತು ಇದರ ಕಾರ್ಯಚಟುವಟಿಕೆಗಳ ನಿರ್ವಹಣೆ ಆಗಿರ್ಬೋದು ಸರ್ಕಾರದ ಯಾವ ಇಲಾಖೆ ಇದನ್ನು ನಿರ್ವಹಿಸ್ತಾ ಇದೆ ಸರ್? ಸರ್, ಇದು ಯಶಸ್ವಿನಿ ಯೋಜನೆ ಅಡಿ ಇದು ಸಂಪೂರ್ಣವಾಗಿ ಇದು ಸಹಕಾರ ಇಲಾಖೆಗೆ ಸಂಬಂಧಪಟ್ಟಿದ್ದಾಗಿದೆ ಸರ್. ಸೊ ಹಾಗಾಗಿ ಇದು ಸಹಕಾರ ಇಲಾಖೆನೇ ಇದರ ಒಂದು ಯಶಸ್ವಿನಿ ಟ್ರಸ್ಟ್ ಅಂತ ಹೇಳಿ ಮಾಡಿಬಿಟ್ಟು ಅದನ್ನ ಸಹಕಾರ ಇಲಾಖೆ ನಿರ್ವಹಿಸ್ತಾ ಇದೆ ಸರ್. ಆರೋಗ್ಯ ಇಲಾಖೆ ಏನಾದರೂ ಜೊತೆಯಾಗಿ ಕೆಲಸ ಮಾಡ್ತಾ ಇದೆ ಸರ್? ಇಲ್ಲ ಸರ್, ಆರೋಗ್ಯ ಇಲಾಖೆ ಇದರಲ್ಲಿ ಬರಲ್ಲ, ಬಟ್ ಸಂಪೂರ್ಣವಾಗಿ ಸಹಕಾರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ಸರ್. ಹಾಗೆಯೇ ಮತ್ತೊಂದು ಸಮುದಾಯದಲ್ಲಿ ಇರುವಂಥ ಅನುಮಾನ ಏನಂದ್ರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಮತ್ತೆ ಯಶಸ್ವಿನಿ ಯೋಜನೆ ಇದು ಎರಡು ಒಂದೇನಾ ಅಥವಾ ಇದರಲ್ಲಿ ಏನಾದರೂ ಸಾಮ್ಯತೆ ಅಥವಾ ವ್ಯತ್ಯಾಸ ಇದೆಯಾ ಸರ್? ಇದು ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಯೋಜನೆ ಸರ್. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟದಾಗಿದೆ. ಸೊ ಅಲ್ಲಿ BPL ಕಾರ್ಡ್ ಈ ತರ ತಗೊಂಡಿದ್ ಮಾಡ್ತಾರೆ. ಆದ್ರೆ ಯಶಸ್ವಿನಿ ಯೋಜನೆ ಪೂರ್ತಿಯಾಗಿ ಸಹಕಾರ ಇಲಾಖೆಗೆ ಸಂಬಂಧಪಟ್ಟಿದ್ದು. ಸೊ ಇದು ಕಾರ್ಯನಿರ್ವಹಿಸತಕ್ಕಂತಹ ಯಾವುದೇ ಒಂದು ಸಹಕಾರ ಸಂಘದ ಸದಸ್ಯರು ಅಥವಾ ಬ್ಯಾಂಕಿನ ಸದಸ್ಯರಾಗಿ 1 ತಿಂಗಳು ಪೂರ್ಣಗೊಂಡಂತಹ ಯಾವುದೇ ಸದಸ್ಯರು ಕೂಡ ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳು ಆಗಲಿಕ್ಕೆ ಅರ್ಹರಿದ್ದಾರೆ ಸರ್. ಯಾಕೆಂದ್ರೆ ಸರ್ ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕೂಡ ವಾರ್ಷಿಕವಾಗಿ 5 ಲಕ್ಷವನ್ನ ಭರಿಸುತ್ತೆ ಆರೋಗ್ಯ ಸೌಲಭ್ಯನ ಸ್ವಲ್ಪ ನಿಟ್ಟಿನಲ್ಲಿ. ಯಶಸ್ವಿನೂ ಕೂಡ 5 ಲಕ್ಷವನ್ನ ಭರಿಸೋದ್ರಿಂದ ಸಮುದಾಯದಲ್ಲಿ ಒಂದಷ್ಟು ಗೊಂದಲವಿತ್ತು ಸರ್. ಆದ್ರಿಂದ ಇದು ಎರಡು ಬೇರೆ ಬೇರೆ ಅನ್ನೋಂಥ ಒಂದು ಸ್ಪಷ್ಟನೆಯನ್ನು ಸಮುದಾಯಕ್ಕೆ ತಾವು ಕೊಟ್ಟಿದ್ದೀರಾ ಸರ್. ಭಾಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ಈ ಯಶಸ್ವಿನಿ ಯೋಜನೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ಸರ್ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಸಾರ್ವಜನಿಕರಿಗೆ ಸರ್ ಈ ಯೋಜನೆಯ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನು ಸಲಹೆ ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಜಿಲ್ಲೆಯ ಎಲ್ಲ ಕೇಳುಗರಿಗೆ ಮತ್ತು ಸಹಕಾರಿ ಸದಸ್ಯರುಗಳಿಗೆ ನಮ್ಮ ಕಡೆಯಿಂದ ಮನವಿ ಏನಂದ್ರೆ, ಇದೊಂದು ಯಶಸ್ವಿನಿ ಯೋಜನೆ ಒಂದು ಸಹಕಾರ ಸಂಘಗಳ ಸದಸ್ಯರ ಆರೋಗ್ಯ ರಕ್ಷಣೆಯಾಗಿದೆ. ಸೊ ಇದೊಂದು ಅತ್ಯುತ್ತಮವಾದಂತಹ ಒಂದು ಯೋಜನೆ. ಹಾಗೂ ಇಲ್ಲಿ ಸಾಕಷ್ಟು ಕಡು ಬಡವರಿಗೂ ಕೂಡ ಇಲ್ಲಿ ಒಂದು ಬಹಳಷ್ಟು ಉತ್ತಮವಾದಂತಹ ಚಿಕಿತ್ಸೆಗಳು ಲಭ್ಯ ಇರುವುದರಿಂದ ಸೊ ತಾವು ಆದಷ್ಟು ಬೇಗ ತಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಯಾವುದೇ ನೋಂದಾಯಿತ ಕಾರ್ಯನಿರತ ಸಹಕಾರ ಸಂಘಗಳಿಗೆ ತಮ್ಮ ಒಂದು ದಾಖಲೆಗಳನ್ನ ಸಲ್ಲಿಸಿಬಿಟ್ಟು ಆ ಒಂದು ಯಶಸ್ವಿನಿ ಯೋಜನೆಯಡಿ ಇರ್ತಕ್ಕಂತಹ ಸದಸ್ಯತ್ವವನ್ನ ಶುಲ್ಕವನ್ನ ಪಾವತಿಸಿ ದಯಮಾಡಿ ಎಲ್ಲಾ ಒಂದು ಸದಸ್ಯರು ಈ ಒಂದು ಯೋಜನೆಯಡಿ ಸದಸ್ಯತ್ವವನ್ನ ಪಡೆದು ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಈ ಒಂದು ಚಿಕಿತ್ಸೆಯ ಸೌಲಭ್ಯವನ್ನ ಪಡೆಯಬಹುದು ಅಂತಂದೇಳಿ ನಾನು ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ ಸರ್.
ಬಹಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿನಿ ಯೋಜನೆಯ ಪರಿಚಯ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು ಮತ್ತು ಈ ಯೋಜನೆಗೆ ಒಳಪಡುವಂಥ ಅರ್ಹ ಫಲಾನುಭವಿಗಳು ಯಾರ್ಯಾರಾಗಿರ್ತಾರೆ, ಅದಕ್ಕಿರಬೇಕಾದಂಥ ಅರ್ಹತಾ ಮಾನದಂಡಗಳು ಯಾವ್ಯಾವು, ಈ ಯೋಜನೆಗೆ ಹೇಗೆಲ್ಲ ನೋಂದಣಿ ಪ್ರಕ್ರಿಯೆ ಜರುಗುತ್ತೆ ಮತ್ತು ಇದಕ್ಕೆ ಬೇಕಾದಂಥ ಅಗತ್ಯ ದಾಖಲಾತಿಗಳಾಗಿರ್ಬೋದು, ಈ ಯೋಜನೆಯಲ್ಲಿ ನೋಂದಣಿಯಾದಂಥ ಕುಟುಂಬಕ್ಕೆ ವಾರ್ಷಿಕವಾಗಿ ಯಾವ್ಯಾವ ರೀತಿಯಂಥ ಕಾಯಿಲೆಗಳಿಗೆ ಮತ್ತು ಚಿಕಿತ್ಸೆಗಳಿಗೆ ಈ ಯೋಜನೆ ಮುಖಾಂತರ ಆರೋಗ್ಯ ಸೇವೆಗಳನ್ನು ಸೌಲಭ್ಯಗಳನ್ನು ಪಡ್ಕೋಬೋದು ಅನ್ನೋದು ಕುರಿತಾಗಿರ್ಬೋದು, ಹೊಸದಾಗಿ ಈ ಆರೋಗ್ಯ ಯೋಜನೆಗೆ ನೋಂದಣಿಯಾಗೋ ನಿಟ್ಟಿನಲ್ಲಿ ಇರುವಂಥ ಪ್ರಕ್ರಿಯೆಗಳಾಗಿರ್ಬೋದು, ಮತ್ತು ಆಸ್ಪತ್ರೆಗಳಲ್ಲಿ ಸಿಗುವಂಥ ವಿವಿಧ ರೀತಿಯ ಆರೋಗ್ಯ ಸೇವಾ ಸೌಲಭ್ಯಗಳು, ಚಿಕಿತ್ಸಾ ಸೌಲಭ್ಯಗಳ ಕುರಿತು ಸಾಕಷ್ಟು ವಿಚಾರಗಳನ್ನು ಇಂದಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗ ಸಮುದಾಯದೊಂದಿಗೆ ಹಂಚಿಕೊಂಡಿದ್ದಕ್ಕೆ, ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ತುಂಬ ಹೃದಯದ ಧನ್ಯವಾದಗಳು ಸರ್. ತಮಗೂ ಸಹಿತ, ನಮ್ಮ ಎಲ್ಲಾ ಕೇಳುಗರಿಗೂ ಸಹಿತ ತುಂಬ ಹೃದಯದ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಯಶಸ್ವಿನಿ ಯೋಜನೆಯ ಆರೋಗ್ಯ ಸೇವೆಗಳು ಮತ್ತು ಚಿಕಿತ್ಸಾ ಸೌಲಭ್ಯಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಶ್ರೀಯುತ ಬೀರೇಂದ್ರರವರು, ಸಹಕಾರಿ ಸಂಘಗಳ ಉಪನಿಬಂಧಕರು, ಮೈಸೂರು ಜಿಲ್ಲೆ. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.